ಹಾಯ್ ನಮಸ್ತೆ, ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ. ಇವತ್ತು ಕೆಂಪು ಚಟ್ನಿ ಹೇಗೆ ಮಾಡೋದು ನೋಡೋಣ. ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನಾನು ನೀರನ್ನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಂದು 20 ನಿಮಿಷ, ಒಂದು 25 ಬ್ಯಾಡಗೆ ಮೆಣಸಿನ್ಕಾಯಿನ ನೆನೆಸಿ ಈ ಥರ ಎತ್ತಿಟ್ಕೊಂಡೆ. ಒಂದು 20 ನಿಮಿಷ ನೆನೆಸ್ಬೇಕು ಬಿಸಿಯಾದ ನೀರಿಗೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ತೊಗೊಳ್ಳಿ, ಒಂದು 12ರಿಂದ 15 ಎಸ್ಳು ಬೆಳ್ಳುಳ್ಳಿ ತೊಗೊಳ್ಳಿ, ಮತ್ತು ಒಂದು ಪಿಂಚ್ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಳ್ಳಿ, ಒಂದು 15ರಿಂದ 20 ಕಾಳು ಮೆಣಸು, ಮತ್ತು ಕರಿಬೇವನ್ನ ಒಂದು 10 ಎಲೆ ತೊಗೊಳ್ಳಿ, ಮತ್ತು ಟೊಮೊಟೊನ ಒಂದು ತವ ಮೇಲೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಈ ಥರ ಎರಡೂ ಕಡೆ ಚೆನ್ನಾಗಿ ಸುಟ್ಕೊಳ್ಳಿ, ಮತ್ತು ಉಪ್ಪು. ಇಷ್ಟೆಲ್ಲನ ನಾವು ರುಬ್ಕೊಂಬರೋಣ. ನೋಡಿ, ಎಲ್ಲ ಒಂದೊಂದಾಗಿ ಹಾಕ್ಕೊಂಡು ಇದಕ್ಕೆ ನೀರನ್ನ ನಾವು ಬ್ಯಾಡಗೆ ಮೆಣಸಿನ್ಕಾಯಿ ನೆನೆಸಿರುತ್ತೀವಲ್ಲ ಅದೇ ನೀರು ಹಾಕ್ಕೊಳ್ಳೋಣ. ಬೇರೆ ನೀರು ಹಾಕೋಬೇಡಿ, ಇದೇ ನೀರು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ. ಮತ್ತು ಇವಾಗ ನಾವೆಲ್ಲ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೊಬರೋಣ. ತರಿ ಥರ ಎಲ್ಲ ರುಬ್ಬೇಡಿ, ತುಂಬ ಪೇಸ್ಟ್ ಥರನೇ ಆಗಲಿ, ಚೆನ್ನಾಗಿ ಬರುತ್ತೆ. ನೋಡಿ, ರೆಡಿ ಇದೆ. ತುಂಬ ಟೇಸ್ಟ್ ಇರುತ್ತೆ. ಒಂದು ಸಲ ಮಾಡಿ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.